ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬಡ್ದೋಡಿಸ್ರಿ, ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ರಾಯಣ್ಣ ಗೆದ್ದಾನ ಅನ್ನುವಂತ ಸಿಂಬಲ್ ಎಷ್ಟು ಚಂದ ತೋರಿಸ್ಯಾರ. ನೋಡಾಕ ನಮಗ ಒಂದು ರೋಮಾಂಚನ ಆಗುತ್ತೆ. ರಾಯಣ್ಣನಿಗೆ ಖಡ್ಗವನ್ನ ಕೊಡುವ ಒಂದು ದೃಶ್ಯನ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದು, ಸ್ವೀಕರಿಸು ಕಂದ. ದೇಸಾಯಿಯವರ ಆಗಿನ ಕಾಲದಲ್ಲಿ ದರ್ಬಾರ ಮಾಡುವಂತಹ ಒಂದು ಅರಮನೆಯ ಸೆಟ್ಟನ್ನ ಇಲ್ಲಿ ಎಷ್ಟೊಂದು ಸುಂದರವಾಗಿ ಮಾಡ್ಯಾರ ನೋಡ್ರಿ. ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ರಾಣಿ ಚೆನ್ನಮ್ಮನವರನ್ನ ಕರ್ಕೊಂಡು ಹೋಗುವಂತ ಜಟಕಾ ಬಂಡಿದು. ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಆರಾಮದಿರ? ನಾವಂತೂ ಆರಾಮದೀವಿ. ನಾವ್ ಎಲ್ಲಿಗೆ ಬಂದೀವಿ ಅಂತ ತಿಳ್ಕೊಂಡು ನಿಮ್ಗೆ ಹಿಂದದ ಚಿತ್ರ ಕಾಣಕತ್ತೈತಿ. ನಮ್ಮ ಕರ್ನಾಟಕ ರಾಜ್ಯದೊಳಗ ಕ್ರಾಂತಿಯನ್ನು ಎಬ್ಬಿಸಿದಂತ ಒಬ್ಬ ಧೀಮಂತ ನಾಯಕ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟೂರಿಗೆ ಬಂದೀವಿ. ಇಲ್ಲಿ ಕರ್ನಾಟಕ ಸರ್ಕಾರದವರು ಹಿಂದಿನ ಕೋಟೆಯ ಮಾದರಿಯಲ್ಲಿ ನೀವು ಅಲ್ಲಿ ಹಿಂದೆ ನೋಡ್ಬೋದು. ಎಷ್ಟೊಂದು ನಮ್ಗೆ ನೆನಪಾಗತ್ತಂದ್ರ ಆ ಕೋಟೆನ ಹೆಂಗ್ ಕಟ್ಟ್ಯಾರಪ್ಪ ಅಂದ್ರ ಹಳೆಯ ಮಾದರಿಯ ಕೋಟೆನ ಕಟ್ಟ್ಯಾರ. ಹೊರಗೆ ನೋಡಾಕ ಇಷ್ಟೊಂದು ಸುಂದರವಾಗಿ ಐತಿದು. ಇನ್ನು ಒಳಗೆ ಹೋದ್ರ ಎಂತೆಂಥ ಚಿತ್ರ ಬಿಡಿಸ್ಯಾರ ಅಂತ ತಿಳ್ಕೊಳಕ ನಾವು ಒಳಗೆ ಹೋಗ್ಬೇಕಾಗೈತಿ. ಹೆಂಗ ಇರ್ಬೇಕಂತಂದ್ರ ಸಂಗೊಳ್ಳಿ ರಾಯಣ್ಣನ ಹುಟ್ಟು, ಸಂಗೊಳ್ಳಿ ರಾಯಣ್ಣನ ಬಾಲ್ಯ, ಯವನಾವಸ್ಥೆ ಮತ್ತು ಕೆಂಪು ಮುಸುಡಿಯ ಬ್ರಿಟಿಷರಿಂದ ಅವರು ಕ್ರಾಂತಿಯನ್ನು ಮಾಡಿ ಯುದ್ಧವನ್ನು ಮಾಡಿರ್ತಕ್ಕಂಥ ಶೈಲಿಗಳಿರ್ಬೋದು ಮತ್ತು ಬ್ರಿಟಿಷರಿಗೆ ನಿದ್ದೆಗೆಡಿಸಿ ಸಿಂಹ ಸ್ವಪ್ನವಾಗಿ ಅವರನ್ನು ಕಾಡಿದಂಥ ದೃಶ್ಯಗಳನ್ನು ನಾವು ಒಳಗೆ ಕಾಣಬಹುದು. ಅಂಥ ಒಂದು ಅದ್ಭುತವಾದ ಕೆತ್ತನೆಗಳನ್ನು ರಾಜ್ಯ ಸರ್ಕಾರದವರು ಸುಮಾರು 12 ಎಕರೆ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡ್ಯಾರ. ನಿರ್ಮಾಣ ಮಾಡಿ ಇದಕ್ಕೊಂದು ಶಿಸ್ತುಬದ್ಧವಾಗಿ ಅಗದಿ ನೀಟಾಗಿ ಸ್ವಚ್ಛವಾಗಿ ಮಾಡಿದ್ದಂತಂದ್ರೆ ನಾವು ನೋಡಿದಂಗ ಬಹಳ ಸುಂದರವಾಗಿ ಒಳಗ ಚಿತ್ರಗಳು ಬಿಡಿಸ್ಯಾರ ಅಂತ ಕೇಳಿವಿ. ಅದಕ್ಕೆ ಅವನು ನೋಡು ಕುತೂಹಲ ನನಗಂತೂ ಭಾಳ ಐತಿ. ನೀವು ನೋಡ್ಬೋದು ಗೆಳೆಯರೇ, ಇಲ್ಲೇ ಸಂಗೊಳ್ಳಿ ರಾಯಣ್ಣ ಇದು ವಸ್ತು ಸಂಗ್ರಹಾಲಯಕ್ಕೆ ನಾವು ಬಂದಿದ್ದೀವಿ. ಈಗ ಒಬ್ಬರಿಗೆ ಇಲ್ಲಿ ಟಿಕೆಟ್ ಮಾಡ್ಯಾರ ಗೌರ್ಮೆಂಟ್ದವರು, ಒಂದು 100 ರೂಪಾಯಿ ಅಂತ. ನೀವು ಟಿಕೆಟ್ ನೋಡ್ಬೋದು. ಇಲ್ಲೇ ನಾವು ಇಲ್ಲೇ 4 ಜನ ಬಂದಿವಿ. 400 ರೂಪಾಯಿನ ಕೊಟ್ಟು ನಾವೀಗ ಒಳಗೆ ಹೋಗ್ತಾ ಇದ್ವಿ. ಅಲ್ಲಿ ಒಳಗೆ ಹೋಗಿಂದ ಎಲ್ಲ ವಿಸ್ತಾರವಾಗಿ ಸಂಗೊಳ್ಳಿ ರಾಯಣ್ಣನ ಬದುಕು ಬರಹಗಳಲ್ಲಿ ನಾವು ನೋಡ್ಬೋದು. ಒಳಗೆ ಹೋಗೋಣ ಬರ್ರಿ. ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ, ಇಲ್ಲೇ ನಾವು ಎಲ್ಲರ ಹೋಗೋಂಗಿಲ್ಲ. ಇಲ್ಲಿ ಅವರು ಮಾರ್ಕ್ ಮಾಡ್ಯಾರ. ಆ ಮಾರ್ಕಿನ ಪ್ರಕಾರ ಹೋದ್ರೆ ನಾವೆಲ್ಲ ಇದನ್ನ ಸಂಪೂರ್ಣವಾಗಿ ನೋಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ದ್ವಾರಪಾಲಕರಾಗಿದ್ದು ಒಂದು ಕುದುರೆ ಚಿತ್ರ. ಇದು ವೀರಪ್ಪ ದೇಸಾಯರ ಅರಮನೆ ಒಂದು ಶಟ್. ಇದು ಮ್ಯಾಗ ನೋಡ್ಬೋದು. ಅಲ್ಲಿ ಕಿತ್ತೂರಿನ ಸಂರಕ್ಷಣೆ ಮಾಡಿಕೊಳ್ಳಲು ಕನ್ನಡಿಗರೇನು ರಣಹೇಡಿಗಳಲ್ಲ, ಸಮರ ಶೂರರು. ಇಲ್ಲಿ ದೇಸಾಯಿಯವರ ದರ್ಬಾರ ನಡೆಯುವಂತಹ ಒಂದು ಚಿತ್ರೀಕರಣ ಐತಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀಟಾಗಿ ತೋರ್ಸಪ್ಪ. ದೇಸಾಯಿಯವರ ಆಗಿನ ಕಾಲದಲ್ಲಿ ದರ್ಬಾರ ಮಾಡುವಂತಹ ಒಂದು ಅರಮನೆಯ ಸೆಟ್ಟನ್ನ ಇಲ್ಲಿ ಎಷ್ಟೊಂದು ಸುಂದರವಾಗಿ ಮಾಡ್ಯಾರ ನೋಡ್ರಿ. ಅಲ್ಲಿ ಮಹಾಮಂತ್ರಿಗಳು ಕೂತಿದ್ದಾರೆ, ಸೇವಕರು ನಿಂತಾರ. ನಾವು ಮನುಷ್ಯರು ಇಷ್ಟು ನೀಟಾಗಿ ನಿಂದಿರ್ತೀವಲ್ಲೋ ಗೊತ್ತಿಲ್ಲ. ಅಲ್ಲೇ ಗ್ರಾಮದವ್ರಿಗಂತ ಒಂದು ಸಟ್ಟ ಹಾಕ್ಯಾರ. ಅಲ್ಲಿ ನೋಡ್ರಿ, ಅಲ್ಲಿ ಕನ್ನಡದ ನೆಲ ಕಡುಗಲಿಗಳ ನೆಲ. ಹರ ಹರ ಮಹಾದೇವ್. ನಾವು ದೂರದಿಂದ ನೋಡ್ಬೋದು. ಯಾರು ಇಲ್ಲೇ ಒಳಗಡೆ ಪ್ರವೇಶ ಇಲ್ಲ ಅಂತ ಅವರು ಬೋರ್ಡ್ ಬರೆದು ಬಿಟ್ಟಾರ. ದಯವಿಟ್ಟು ಯಾರು ಇದನ್ನ ಜಂಪ್ ಮಾಡಿ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ. ದೂರದಿಂದಲೇ ನೋಡಿ ಆನಂದ ಪಡ್ರಿ. ಇಷ್ಟೊಂದು ನೀಟಾಗಿ ಮಾಡ್ಯಾರ ನೋಡ್ರಿ ಅವ್ರು. ಆಗ ಕೈ ಮುರಿದ್ರೆ ಏನಾದ್ರೂ ಧಕ್ಕೆ ಆದ್ರೆ ಅಲ್ಲೇ ಸಾಕ್ಷಿ ಚಿತ್ರ ಅದ ನೋಡ್ರಿ. ಅಲ್ಲೊಬ್ರು ಯಜಮಾನ್ರು ಒಬ್ಬರ ಕೈಗೆ ಬ್ಯಾಂಡೇಜ್ ಹಾಕಕತ್ತಾರ. ಅವಾಗೆಲ್ಲ ದವಾಖಾನೆದು ಇದ್ದಿಲ್ಲ. ಊರೊಳಗೊಬ್ಬದು ಗ್ರಾಮದೊಳಗ ವೈದ್ಯರಂತ ಇರ್ತಿದ್ರು. ಕಾರ್ಡ್ ಔಷಧ ಕೊಡುವಂತ ವೈದ್ಯರು. ಅವ್ರನ್ನು ಎಷ್ಟೊಂದು ನೀಟಾಗಿ ಅವರು ಚಿತ್ರೀಕರಣ ಮಾಡ್ಯಾರ. ಹಂಗ ಈ ಕಡೆ ಬಂದ್ರಪ್ಪ ಅಂದ್ರೆ ನೀವಿಲ್ಲೇ ಆ ಹುಲಿಯೊಂದಿಗೆ ಕಾದಾಡುತ್ತಿರುವವರು ಬೇರೆ ಯಾರೋ ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತಂದೆ. ಅಂದರೆ ಅವರ ಹೆಸರು ರಾಯಣ್ಣನವರ ತಂದೆ ಭರಮಪ್ಪನವರು. ಭರಮಪ್ಪನವರು ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡ್ಕೊಂಡು ಬಂದ ಕೇಟ ಸಾಹಸ ಮೆಚ್ಚಿ ದೊರೆ ಮಲ್ಲಸರ್ಜ ನಾಯಕರು ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ
ಕೊಡುವುದಾಗಿ ಘೋಷಣೆ ಮಾಡುತ್ತಿರುವ ಒಂದು ಈ ಚಿತ್ರೀಕರಣ. ನೀವು ನೋಡಬಹುದು ಅಲ್ಲಿ ಭರಮಪ್ಪನವರಿಗೆ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಅವರು ರಾಜರು ಘೋಷಣೆ ಮಾಡಕತ್ತಾರೆ. ಆ ಒಂದು ಚಿತ್ರೀಕರಣವನ್ನು ನೀವು ಇಲ್ಲಿ ಕಾಣಬಹುದು. ಮಲ್ಲಸರ್ಜ ದೊರೆಯಿಂದ ಬಹುಮಾನವಾಗಿ ಪಡ್ಕೊಂಡು ಸಂಗೊಳ್ಳಿ ಊರಾಗ ಜನರವ್ರನ್ನ ಭರಮಪ್ಪನವ್ರನ್ನ ಮೆರವಣಿಗೆ ಮುಖಾಂತರ ಊರಾಗ ತಗೊಂಡ್ಬರ್ತಾರ. ಆ ಮೆರವಣಿಗೆಯನ್ನ ಎಷ್ಟು ವಿಜೃಂಭಣೆಯಿಂದ ಮಾಡ್ಯಾರ ನೋಡ್ರಿ ಗೆಳೆಯರವರು. ಸಂಗೊಳ್ಳಿ ಊರಿನ ಎಲ್ಲ ಜನರು ಆ ಮೆರವಣಿಗೆ ಮಾಡ್ಕೊಂತ ಅವ್ರನ್ನ ಭರಮಪ್ಪನವ್ರು ಹೊತ್ಕೊಂಡು ಬರುವಂತ ಚಿತ್ರ ಈ ಸದ್ದ ಊರಾಗ ಮೆರವಣಿಗೆ ಮಾಡಕತ್ತಾರೇನೋ ಅನ್ನುವಂತ ಭಾವನೆಗಳು ನಮಗೆ ವ್ಯಕ್ತ ಆಕ್ಕವ. ಭರಮಪ್ಪ ದಂಪತಿಗಳಿಗೆ ಹುಟ್ಟಿದಂತ ಮಗುವಿಗೆ ಇಲ್ಲಿ ತೊಟ್ಟಲ ಕಾರ್ಯ ಆಗತೈತಿ. ಆ ತೊಟ್ಟಲ ಕಾರ್ಯ ಬ್ಯಾರೆ ಯಾರ್ದು ಅಲ್ಲ, ಅದೇ ನಮ್ಮ ಸಂಗೊಳ್ಳಿ ರಾಯಣ್ಣಂದು. ಅವರು ಚಿಕ್ಕವರಿದ್ದಾಗ ತೊಟ್ಟಲ್ದಾಗಡಕತ್ತಾರ. ಏನಂತ ನಾಮಕರಣ ಮಾಡಿದಾರ ಅಂದ್ರೆ ರಾಯಣ್ಣ 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 ಅಂತ ನಾಮಕರಣ ಮಾಡಿದ ಚಿತ್ರ ಇವತ್ತಿಗೂ ನಮ್ಮ ಕಣ್ಣು ಮುಂದದು ಎಷ್ಟು ಚಂದ ಕಾಣ್ತತ್ತಂದ್ರ ಅದನ್ನ ನೋಡುವುದೇ ಒಂದು ಚಂದ. ರಾಯಣ್ಣ ಸಣ್ಣವಿದ್ದಾಗ ಗೆಳೆಯರೊಂದಿಗೆ ಪೈಲ್ವಾನನಾಗಿ ಗುಂಡು ಎತ್ತುವ ಒಂದು ದೃಶ್ಯ ನೋಡ್ಬೋದು ನೀವು ಇಲ್ಲಿ. ತಮ್ಮ ಗೆಳೆಯರೊಂದಿಗೆ ಬಾಲಕನಾಗಿದ್ದಾಗ ರಾಯಣ್ಣ ಗುಂಡೆತ್ತುವ ದೃಶ್ಯ. ಹಂಗ ಇಲ್ಲಿ ಮುಂದಕ್ಕೆ ಬರ್ರಿ. ಇಲ್ಲಿ ಗರಡಿ ಮನಿಯೊಳಗ ರಾಯಣ್ಣ ಕುಸ್ತಿಪಟುವಾಗಿ ಕಾದಾಡುತ್ತಿರುವ ದೃಶ್ಯ. ರಾಯಣ್ಣ ಕುಸ್ತಿಪಟುವಾಗಿ ತನ್ನ ಗೆಳೆಯನೊಂದಿಗೆ ಕುಸ್ತಿ ಆಡಕತ್ತ ದೃಶ್ಯ. ಮುಂದೆ ರಾಯಣ್ಣ ವಯಸ್ಕನಾಗಿ ಬಂದಾಗ ಕುಸ್ತಿಯಲ್ಲಿ ಗೆದ್ದು ಬಂದು ಊರಾಗಿನ ಹಿರಿಯರಿಂದ ಸೈ ಎನಿಸಿಕೊಂಡು ಎಲ್ಲ ಊರಿನ ಸಂಗೊಳ್ಳಿ ಊರಿನ ಜನರಲ್ಲಿ ಹೆಂಗೆ ನಿಂತಾರ ನೋಡ್ರಿ. ರಾಯಣ್ಣ ಕುಸ್ತಿಯೊಳಗೆ ಗೆದ್ದಾನ. ಅವನ ಹರ್ಷೋದ್ಗಾರವನ್ನ ಅಲ್ಲೇ ಕುಸ್ತಿಗೆ ಮಾಸ್ತರ್ ಅವನ ಕೈ ಎತ್ತಿ ರಾಯಣ್ಣ ಗೆದ್ದಾನ ಅನ್ನುವಂಥ ಸಿಂಬಾಲನ್ನ ಎಷ್ಟು ಚಂದ ತೋರಿಸ್ಯಾರ. ನೋಡಾಕ ನಮಗ ಒಂದು ರೋಮಾಂಚನ ಆಗುತ್ತೆ. ಅಷ್ಟೊಂದು ನೀಟಾಗಿ ಇಲ್ಲಿಂದ ಇಲ್ಲಿ ನೀವು ನೋಡ್ಬೋದು ಮ್ಯಾಗ ಸಂಗೊಳ್ಳಿ ಅರಮನೆ. ಅಂದ್ರೆ ಅರಮನೆ ಒಳಗೆ ಹೋಗೋಣ ಈಗ. ಅಲ್ಲೇ ಅರಮನೆ ಒಳಗೆ ಏನೇನು ಐತೆ ಅಂತ ಹೇಳಿ ನೋಡೋಣ ಬರ್ರಿ. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ. ನೋಡ್ರಿ ಅರಮನೆಯ ದರ್ಬಾರ್ ಸೀನ್ ಇದು. ಆಗಿನ ಕಾಲದೊಳಗ ದರ್ಬಾರ್ ಹೆಂಗ ನಡೀತಿತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಚಿತ್ರ. ಮಂತ್ರಿಗಳು ಕುಂತಿದ್ದಾರೆ. ಕಿತ್ತೂರಿನ ಒಡೆತ ಆಗಿರ್ತಕ್ಕಂಥ ರಾಣಿ ಚೆನ್ನಮ್ಮನು ಕುಂತಾಳ. ರಾಯಣ್ಣನಿಗೆ ಖಡ್ಗವನ್ನ ಕೊಡುವ ಒಂದು ದೃಶ್ಯನ ಎಷ್ಟು ನೀಟಾಗಿ ಅವರು ಚಿತ್ರೀಕರಣ ಮಾಡ್ಯಾರ ನೋಡ್ರಿ. ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ. ಕಿತ್ತೂರಿನ ಗ್ರಾಮದ ಜನರನ್ನು ಇಲ್ಲಿ ತೋರಿಸ್ಯಾರ ಅವರು. ನೋಡ್ಬೋದು ನೀವು ಇಲ್ಲಿ ಚಿತ್ರೀಕರಣದೊಳಗೆ. ಈಗ ಅರಮನೆಯಿಂದ ಹೊರಗೆ ಹೋಗೋಣ. ಇಲ್ಲಿ ಮತ್ತೆ ಅರಮನೆಯಿಂದ ಹೊರಗೆ ಬಂದ ನಂತರ ಇಲ್ಲಿ ಕಿತ್ತೂರು ಅರಮನೆ ಇಲ್ಲಿ ನೋಡ್ಬೋದು. ಕಿತ್ತೂರಿನ ಅರಮನೆ. ಕಿತ್ತೂರಿನ ಅರಮನೆ ಒಳಗೆ ಹೋಗೋಣ. ಇಲ್ಲಿ ನೋಡ್ಬೋದು ಹಳೆಯ ಕಾಲದ ಬಾಗಿಲು. ಇದಕ್ಕೆ ಗ್ರಾಮೀಣ ಭಾಷೆದೊಳಗೆ 4 ತೊಳಿನ ಬಾಗಿಲು ಅಂತಾರ. ನೀವು ಕಾಣ್ಬೋದು 4 ತೊಳಿನ ಬಾಗಿಲು. ಎಷ್ಟೊಂದು ನೀಟಾಗಿ ಐತೆ ನೋಡ್ರಿ. 4 ತೊಳಿನ ಬಾಗಿಲು. ನೋಡಲ್ಲಿ ಕೆಂಪು ಮುಸಡಿಯ ಠಾಕ್ರೆ ಸಾಹೇಬ ರಾಣಿ ಚೆನ್ನಮ್ಮರಿಗೆ ಕಪ್ಪ ನಮಗೆ ಬೇಕಂತ ಕಪ್ಪ ಕೊಡ್ರಿ ಅಂತ ಕೇಳಿದಾಗ ರಾಣಿ ಚೆನ್ನಮ್ಮನವ್ರು ಆಜ್ಞೆ ಮಾಡ್ತಾರ, ನಿಮಗೇಕೆ ಕೊಡಬೇಕು ಕಪ್ಪ ಅಂತ. ಆ ಆಜ್ಞೆಗೆ ತಾವು ಧ್ವನಿಗೂಡಿಸಿ ರಾಯಣ್ಣನವರು ಠಾಕ್ರೆಯವರ ಮೇಲೆ ಸಿಟ್ಟು ಮಾಡಿಕೊಂಡಿರ್ತಕ್ಕಂಥ ದೃಶ್ಯವನ್ನ ಹೆಂಗ ಅವ್ರು ಸೆರೆ ಹಿಡಿದಾರ ನೋಡ್ರಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ನೋಡ್ಬೋದು ನೀವು ಚಿತ್ರೀಕರಣದಲ್ಲಿ ಠಾಕ್ರೆಯವ್ರ ಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಂಗ ಸಿಟ್ಟಿಗೆದ್ದು ತನ್ನ ಖಡ್ಗದಿಂದ ಈ ಸದ್ದ ಏನೋ ಠಾಕ್ರೆ ಅವ್ರನ್ನ ಹೊಡೆದು ಬಿಡ್ತಾನೇನೋ ಅನ್ನುವಂಥ ಆಕ್ರೋಶದಲ್ಲಿ ಆ ಚಿತ್ರವನ್ನು ಬಿಡಿಸಿದ್ದಾರೆ. ಇಷ್ಟೊಂದು
ನೀಟಾಗಿ ಬಂದೈತೆ ನೋಡ್ರಿ ಇದು. ಇಲ್ಲಿ ಹೊರಗೆ ಬಂದ್ರೆ ರಾಣಿ ಚೆನ್ನಮ್ಮನವರನ್ನ ಕರ್ಕೊಂಡು ಹೋಗುವಂತ ಜಟಕಾ ಬಂಡಿ ಇದು. ಆಗಿನ ಕಾಲದ ಮಾಡೆಲ್ ಇದು ನೋಡ್ಬೋದು ನೀವು ಇಲ್ಲಿ ಜಟಕಾ ಬಂಡಿ. ಆಗ ರಾಣಿ ಚೆನ್ನಮ್ಮನವರನ್ನ ಕರ್ಕೊಂಡು ಹೋಗುವಂತಹ ವಾಹನ ಅಂದ್ರೆ ಜಟಕಾ ಬಂಡಿ. ರಾಯಣ್ಣನು ಹುಟ್ಟು ಮತ್ತು ಬಾಲ್ಯ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ದರ್ಬಾರದ ಸೀನ್ಗಳನ್ನು ನೋಡಿದ್ವಿ. ಇದು ನಮ್ಮ 1ನೇ ಭಾಗ. ಇನ್ನು 2ನೇ ಭಾಗ ನೋಡೋದಾತಂದ್ರೆ ಈ ಒಂದು ರಾಯಣ್ಣನ ಗಾರ್ಡನ್ ಏನಿದೆಯಲ್ಲ ಸುಮಾರು 2.5-3 ತಾಸು ಆಗತ್ತೆ ಅಂತ ಹೇಳಿದ್ರು ನಮ್ಗೆ. ಅದಕ್ಕೆ ಈ 1ನೇ ಭಾಗ ಮುಕ್ತಾಯ ಮಾಡ್ತೀವಿ. 2ನೇ ಭಾಗದೊಳಗೆ ಮತ್ತೆ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ, ರಾಣಿ ಕಿತ್ತೂರು ಚೆನ್ನಮ್ಮನವರ ಆಡಳಿತದ ಬಗ್ಗೆ ಇನ್ನೂ ಹಲವಾರು ಚಿತ್ರೀಕರಣಗಳಲ್ಲಿ ಅದಾವು. ನಿಮ್ಗೆ ಅವನು ತೋರಿಸುವಂತ ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೀವು ಚಿತ್ರೀಕರಣದಾಗ ನೋಡ್ಬೋದು ಠಾಕರೆ ಅವ್ರನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆಪ್ತ ಗೆಳೆಯನಾಗಿರ್ತಕ್ಕಂಥ ಅಮಟೂರು ಬಾಳಪ್ಪನವರು ಠಾಕರೆ ಅವ್ರನ್ನ ಕೊಲೆ ಮಾಡ್ತಾರ. ಆ ಕೊಲೆ ಜೊತೆಗೆ ಠಾಕರೆ ಅವರ ಸುಮಾರು 80ಕ್ಕಿಂತ ಹೆಚ್ಚು ಸೈನಿಕರು ಈ ಒಂದು ಯುದ್ಧದಲ್ಲಿ ಹತರಾಗ್ತಾರ. ನೀವ ಜೀವ ಬಿಟ್ಮೇಲೆ ಯಾರಿಗಾಗಿ ಹೋರಾಟ? ಯಾತಕ್ಕಾಗಿ?